ಯಾಶ ಹಿಂಗ ವಾಂಗ್ಮ ಲೈಕ್ ಅ ಮಾಡೆಲ್ ಹಳ್ಳಿ ಕ್ಯಾರೆಕ್ಟರ್. ಗಂಡು ನೋಡಿ ಇಲ್ಲ. ಎಸ್ ಎಕ್ಸಾಕ್ಟ್ಲಿ. ನಮ್ಗೆ ಇಷ್ಟಾರೆ ನಾವು ಒಂದು ಸ್ಮೈಲ್ ಕೊಡ್ತೀವಿ ಅಷ್ಟೇ. ಅದೇ ಸಿಗ್ನಲ್ ಅಷ್ಟೇ. ನಮ್ಮ ಮುಖದ ಮೇಲೆ ಏನೋ ಇದೆ. ದರ್ಶನ್ ಸರ್ ಅಯ್ಯೋ ಗಂಡು ಭರ್ಜರಿ. ಲೇಟ್ ಅಲ್ವಾ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ನಮ್ಮ ಪಾಡಕ್ ನಾವು ಕೆಲಸ ಮಾಡೋಣ. ಪಕ್ಕಕ್ಕೂ ನಿಲ್ಸಲ್ಲ ಅಂದ್ರೆ ನೆಕ್ಕಕ್ಕೂ ರೆಡಿ ಆಗ್ಬೇಕು. ಆ ರೇಂಜಿಗೆ ಬೆಳೆಯೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಏಪ್ರಿಲ್ 5ನೇ ತಾರೀಕು ಭರ್ಜರಿ ಆಗಿರುವಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಆ ಗಂಡು ಮತ್ತೆ ಹೆಣ್ಣು ಇಬ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಭರ್ಜರಿ ಆಗಿರುವಂತವ್ರು ಅಂತಾನೆ ಹೇಳ್ಬೋದು. ಒಬ್ರು ಸೆಲ್ಫ್ ಮೇಡ್ ಹೀರೋ ಅಂತಾನೆ ಹೇಳ್ಬೋದು. ಅಂಡ್ ಅವರು ಬಿಸ್ನೆಸ್ ಮ್ಯಾನ್, ಆಂಟರ್ಪ್ರಿನರ್ ಮತ್ತೆ ಮಲ್ಟಿ ಟ್ಯಾಲೆಂಟೆಡ್ ಹೀರೋ ಆಫ್ ಆರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಲೆಟ್ಸ್ ವೆಲ್ಕಮ್ KR ಅಲಿಯಾಸ್ ಕಿರಣ್ ರಾಜ್ ಅವ್ರನ್ನ. ನಮಸ್ಕಾರ. ನಮಸ್ತೆ. ನಮ್ಮ KFIಗೆ ಸ್ವಾಗತ. ಥ್ಯಾಂಕ್ ಯು. ಅಂಡ್ ಇನ್ನೊಬ್ರು ಪದವಿ ಪೂರ್ವ ಮುಗಿಸ್ಕೊಂಡು ಅವರು ಮಾನ್ಸೂನ್ ರಾಗದಲ್ಲಿ ಒಳ್ಳೆ ಗೀತೆಗಳನ್ನ ಹಾಡ್ಕೊಂಡು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ನಮಸ್ಕಾರ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದೆ. ಎಸ್, ಯಶ ಶಿವಕುಮಾರ್ ಅಂತ ಹೇಳ್ಬೇಕಾದ್ರೆ ಕೆಲವರು ಮಿಸ್ಪ್ರೊನೌನ್ಸ್ ಮಾಡಿರೋದನ್ನು ಕೂಡ ಇರುತ್ತೆ ಅಲ್ವಾ ಯಾವಾಗ್ಲಾದ್ರೂ? ಹ್ಯಾವ್ ಯು ಎನ್ಕೌಂಟರ್ ಎನಿ ಟೈಮ್ ಯಾವಾಗ್ಲಾದ್ರೂ ಆ ಥರ? ಡೆಫಿನೆಟ್ಲಿ. ನಮ್ಮ ಬೈರಾಗಿ ಸಿನಿಮಾ ವಿಜಯ್ ಮಿಟ್ಟನ್ ಅವರು ತಮಿಳು ಹಾ ಅವರು ಯಾಶ ಹಿಂಗ ವಾಂಗ್ಮ ಅಂತ ಎಲ್ಲ ಯಾಶ ಮಾಡ್ಬಿಟ್ಟಿದ್ರು. ಯಶ ಮಾಡಿದ್ರು. ಆಮೇಲೆ SHI ಫಸ್ಟ್ ತಗೋತಾರೆ, ಯಶಸ್ವಿ ಮಾಡ್ತಾರೆ. ಹಾ ಎಕ್ಸಾಕ್ಟ್ಲಿ. ಇಟ್ಸ್ ಜಸ್ಟ್ ಸಿಂಪಲ್ ಯಶ. ಓಕೆ ಸರ್, ಹ್ಯಾಂಡ್ಸಮ್ದು ಸ್ಪೆಲ್ಲಿಂಗ್ ಗೊತ್ತಿದೆಯಾ ಸರ್? ಕಿರಣ್ ರಾಜ್. ಎಸ್, ನಮ್ಮ ಮುಖದ ಮೇಲೆ ಏನೋ ಇದೆ. ಬ್ಯೂಟಿ. ಪ್ರಿಪೇರ್ ಆಗಿ ಬಂದಿದ್ದಾರೆ. ಎನ್ಕೌಂಟರ್ ಬಂದಿದೆ. ಸೊ ಭರ್ಜರಿ ಗಂಡು ತಯಾರಿ ಭರ್ಜರಿಯಾಗಿ ನಡೆದಿತ್ತು. ಬಟ್ ಇಟ್ ಇಸ್ ಬಿನ್ ಲಾಂಗ್ ಟೈಮ್ ದಟ್ ಒಂದು ಮೂವಿ ರೆಡಿ ಆಗಿ ಎಷ್ಟು ದಿನ ವೆಯ್ಟ್ ಮಾಡಿಸಿದ್ದು. ಅದು ಬಹುದೂರ ಆಗಿರೋದು ಭರ್ಜರಿ ಆಗಿದ್ದು ಹೇಗೆ? ಬಿಕಾಸ್ ಟೈಟಲ್ ಆಲ್ರೆಡಿ ಟೈಟಲ್ ವಾರ್ಗಳು ನಡೆಯುತ್ತೆ. ಮನೆಯಿಂದ ಹೊರಡ್ಬೇಕಾರೆ ಒಂದ್ ವಿಷಯ ಗೊತ್ತಿತ್ತು, ಸಿನಿಮಾ ಮಾಡಿದ ನೆಕ್ಸ್ಟ್ ದಿನ ಹೀರೋ ಆಗ್ತೀನಿ ಅಂತ. ಹೀರೋ ಆದ್ಮೇಲೆ ಗೊತ್ತಾಯ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಹೀರೋ ಆಗ್ತೀನಿ ಅಂತ. ರಿಲೀಸ್ ಟೈಮಲ್ಲಿ ಗೊತ್ತಾಯ್ತು ನೀಟಾಗಿ ಪ್ರಮೋಷನ್ ಆಗಿ ಸಿನಿಮಾ ಹಿಟ್ ಆದ್ರೆ ಹೀರೋ ಆಗ್ಬೇಕು ಅಂತ. ಆ ಒಂದು ಪ್ರೊಸೆಸ್ ಇಷ್ಟು ಉದ್ದ ಇದೆ ಅಂತ ನಂಗೆ ಸ್ಟಾರ್ಟಿಂಗ್ ಅಂತೂ ಗೊತ್ತಿರಲಿಲ್ಲ. ಬಟ್ ಈಗ ಒಂದೊಂದಾಗಿ ಗೊತ್ತಾಗ್ತಿದೆ. ಅಂಡ್ ಒಂದು ಸಿನಿಮಾ ಶುರು ಆಗೋದು ಎಷ್ಟು ಇಂಪಾರ್ಟೆಂಟು, ಮುಗಿಯೋದು ಅಷ್ಟೇ ಇಂಪಾರ್ಟೆಂಟು. ಮುಗ್ದಾದ್ಮೇಲೆ ಅದನ್ನ ಜನಗಳಿಗೆ ತಲುಪೋದು ಅಷ್ಟೇ ಇಂಪಾರ್ಟೆಂಟು. ಜನಗಳಿಗೆ ತಲುಪಾದ್ಮೇಲೆ ಜನ ಅದನ್ನ ಇಷ್ಟಪಡೋದು ಅಷ್ಟೇ ಇಂಪಾರ್ಟೆಂಟು. ಸೊ ಇಟ್ಸ್ ಅ ವೆರಿ ಲಾಂಗ್ ಪ್ರೊಸೆಸ್. ಅಂಡ್ ಆ ಇದರಲ್ಲಿ ಈಗ ನಾವು ಸ್ಟಾರ್ಟ್ ಮಾಡಾದ್ಮೇಲೆ ಲಾಕ್ಡೌನ್ ಆಯಿತು. ಅಂಡ್ ಎಲ್ಲರಿಗೂ ಫೈನಾನ್ಷಿಯಲಿ ಏನೇನೋ ಕಷ್ಟ ಆಯಿತು. ಬಟ್ ಆದ್ರೂ ಏನೋ ಇಟ್ ಟುಕ್ ಟೈಮ್. ಬಟ್ ಮುಗ್ದಿದೆ. ಅಂಡ್ ಇವತ್ತು ಈಗ ರಿಲೀಸ್ಗೂ ರೆಡಿ ಇದೆ. ನೀವು ಹೇಳಿದಾಗ ಡಿಲೇ ಆಗಿದೆ. ಬಟ್ ಹಾಗಂತ ತುಂಬಾ ಹಳೆ ಕಾಲದ ಕತೆ ಆ ಥರ ಅಂತೂ ನಿಮಗೆ ಫೀಲ್ ಆಗಲ್ಲ. ಇಟ್ಸ್ ಅ ನ್ಯೂ ಜಾನರ್ ಇನ್ ಓಲ್ಡ್ ಪ್ಯಾಕೆಟ್ ಅಷ್ಟೇ. ಓಕೆ. ಅಂಡ್ ಎಸ್, ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಪಾತ್ರದ ಹೆಸರು ಮತ್ತೆ ಪಾತ್ರದ ಪರಿಚಯ. ನನ್ನ ಪಾತ್ರ ಹೆಸರು ಜ್ಯೋತಿ. ಮೊದಲನೇ ಸಲ ನಾನು ಹಳ್ಳಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಹಳ್ಳಿ ಹುಡುಗಿಯಾಗಿ ನಾನು ಸಿನಿಮಾ ಮಾಡಿದ್ದೀನಿ. ಲಂಗಾದಮಿ, ಮಾನ್ಸೂನ್ ರಾಗದಲ್ಲೂ ಮಾಡಿದ್ದೀರಾ? ಎಷ್ಟು ವಿಭಿನ್ನವಾಗಿರ್ಬೋದು ಬೇರೆ ಪಾತ್ರಗಳಿಗಿಂತ? ಅದು ತುಂಬಾ ಬಜಾರಿ ಆಗಿತ್ತು. ಯಾರಿಗೂ ಕೇರ್ ಮಾಡದೇ ಇರೋವಂತ ಒಂದು ಪಾತ್ರ ಅದು. ಜ್ಯೋತಿ ಕ್ಯಾರೆಕ್ಟರ್ ಬಂದರೆ ತುಂಬ ಇನ್ನೋಸೆಂಟ್ ಆ ಹುಡುಗಿ. ಆಮೇಲೆ ಅವಳಿಗೆ ಜೀವನದಲ್ಲಿ ಏನೇನು ಕಷ್ಟ ಇದೆಯೋ, ಅವಳು ಅಪ್ಪ ಅಮ್ಮ ಇಲ್ಲದೆ ಇರೋವಂಥ ಹುಡುಗಿ. ಮನೆಯವ್ರು ದೊಡ್ಡಪ್ಪ ದೊಡ್ಡಮ್ಮ ಅವ್ರು ಸಾಕ್ತಾ ಇರ್ತಾರೆ. ಆಮೇಲೆ ಅವಳ ಜೀವನದಲ್ಲಿ ಏನು ಚಿಕ್ಕ ವಯಸ್ಸಿಂದ ನಡೆದಿರೋವಂಥ ಒಂದು ಘಟನೆನ ಅವಳು ಸಿಟಿಯಿಂದ ಬಂದಿರೋ ಹೀರೋಗೆ ಹೇಳ್ಕೊಳ್ತಾಳೆ. ಸೊ ಅಷ್ಟು ಇನ್ನೋಸೆನ್ಸ್ ಅವಳು. ಆಮೇಲೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಬಂದಾಗ ಒಂಥರ ಇವನು ಯಾರಪ್ಪ, ಇವನು ನನ್ನ ಹಿಂದೆ ಫಾಲೋ ಮಾಡ್ತಿದ್ದಾನೆ, ಇವನು ಎಲ್ಲಿಂದ ಬಂದಿದ್ದಾನೆ, ಇವನು ನನ್ನ ಹಿಂದೆ ಅಂತ ಫಾಲೋ ಮಾಡ್ತಿದ್ದಾನೆ, ಹೋಗಿ ಚಾಡಿ ಹೇಳೋದು, ಅದು ಇದು ಆ ಥರ ತುಂಬ ಇನ್ನೋಸೆಂಟ್ ಪಾತ್ರ. ವೆಲ್, ಸೊ ಇವಾಗ ಹಳ್ಳಿ ಕಥೆಗಳು ಅಂತ ಹೇಳಿದ್ರೆ ಕನ್ನಡದಲ್ಲಿ ಬೇರೆ ಬೇರೆ ಕಥೆಗಳು ಎಲ್ಲದನ್ನು ಕೂಡ ಹಳ್ಳಿ ಒಂದು ಸೊಗಡನ್ನು ಹೊಟ್ಕೊಂಡು ಬಂದಿದೆ ಸರ್. ಬಟ್ ಆದರೆ ಈ ಒಂದು ಕತೆ ಎಷ್ಟು ವಿಭಿನ್ನವಾಗಿರ್ಬೋದು ಬೇರೆ ಎಲ್ಲ ಕಥೆಗಳನ್ನ ಹೋಲಿಸಿದ್ರೆ? ಆಬ್ವಿಯಸ್ಲಿ ಈಗ ನೀವು ಒಂದು ಸ್ಟೋರಿ ಅಂತ ತಗೊಂಡಾಗ ನಿಮಗೆ ಒಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿ ಇದ್ದೇ ಇರುತ್ತೆ. ಅಂಡ್ ಆ ಒಂದು ಸ್ಟೋರಿ ಅಂತ ಅಂದಮೇಲೆ ಆ ಕ್ಯಾರೆಕ್ಟರ್ ಸುತ್ತಮುತ್ತ ನಡೆಯುವಂಥ ಕತೆ. ಸೊ ಕ್ಯಾರೆಕ್ಟರ್ ಡಿಫ್ರೆಂಟ್ ಇದೆ ಅಂದಮೇಲೆ ಕಥೆನೂ ಡಿಫ್ರೆಂಟಾಗಿ ಇರಬೇಕಲ್ಲ. ಸೊ ಹಾಗೆ ಡಿಫ್ರೆಂಟ್ ಆಗಿದೆ. ಓಕೆ. ಅಂಡ್ ಸೊ ನೀವು ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳನ್ನು ಕೂಡ ಅಭಿನಯಿಸ್ತಾ ಇರೋದ್ರಿಂದ ಆಫರ್ಸ್ಗಳು ಆ ಕಡೆಯಿಂದ ಹುಡ್ಕೊಂಡು ಬರ್ತಾ ಇದೆಯಾ ಅಥವಾ ಇಲ್ಲಿ ಆಫರ್ಸ್ಗಳು ಕಡಿಮೆ ಆಗ್ತಾ ಇದೆಯಾ, ಹೇಗೆ ಮ್ಯಾಮ್? ಆ ಥರ ಏನಿಲ್ಲ.
ಎಲ್ಲ ಕಡೆ ಆಫರ್ಸ್ ಇರುತ್ತೆ, ನಾನು ಚೂಸ್ ಮಾಡ್ತೀನೋ ಇಲ್ಲೋ ಅದು ನನಗೆ ಬಿಟ್ಟಿದ್ದು ಅಷ್ಟೇ. ಓಕೆ, ಸೀರಿಯಲ್ಸ್ ಮಾಡ್ತಾ ಇದ್ರಿ, ಸೇಫ್ ಆಗಿದ್ದೆ, ಒಳ್ಳೆ ರೆಮ್ಯುನರೇಷನ್ ಸಿಗ್ತಾ ಇತ್ತು, ಬಟ್ ಮೂವಿಗೆ ಯಾಕಾದ್ರೂ ಬಂದೆ ಅಂತ ಹೇಳಿ ಯಾವಾಗ್ಲಾದ್ರೂ ಒಂದ್ಸರಿ ಅನ್ಸುತ್ತಾ? ಹೇಗೆ? ಸೊ ನಾನು ಯಾವತ್ತೂ ರಿಗ್ರೆಟ್ ಆಗುವಂಥ ಡಿಸಿಷನ್ ಯಾವತ್ತೂ ತಗೊಳ್ಳಲ್ಲ. ಬಿಕಾಸ್ ನಾನು ಏನೇ ಡಿಸಿಷನ್ ತಗೊಂಡ್ರೆ ತುಂಬ ಯೋಚನೆ ಮಾಡಿ ಆ್ಯಂಡ್ ನನಗೆ ಏನು ಪರ್ಸನಲಿ ಬೇಕು. ಬಿಕಾಸ್ ಕಷ್ಟ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಬಟ್ ನಿಮಗೆ ಒಂದು ಡೆಸ್ಟಿನೇಷನ್ ನೀವು ಎಲ್ಲಿಗೆ ಹೋಗ್ತಿದ್ರಿ ಅಂತ ಫಿಕ್ಸ್ ಆದಮೇಲೆ ಯು ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್. ಈಗ ಯು ಶುಡ್ ಚೂಸ್ ಯುವರ್ ಬ್ಯಾಟಲ್ಸ್ ಅಷ್ಟೇ. ಈಗ ಅದು ಏನೇ ಮಾಡಿ ಅದನ್ನ ದಾಟು ಒಂದು ದಿನ ಆ ಜಾಗಕ್ಕೆ ಹೋಗ್ತೀನಿ ಅಂತಾನು ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಮಾಡ್ತೀನಿ ಅಂತ ನನಗೆ ಗೊತ್ತಿದೆ. ಕಷ್ಟ ಇದ್ದೇ ಇರುತ್ತೆ, ಬಟ್ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ಆ ಫೈನಲ್ ಡೆಸ್ಟಿನೇಷನ್ ಏನಿದೆ ಅದು. ಸೊ ಅದಕ್ಕೆ ಇದೆಲ್ಲ ಇದೆ, ಬಟ್ ಮ್ಯಾಟರ್ ಆಗಲ್ಲ ಈಗ ಸದ್ಯಕ್ಕೆ. ಓಕೆ, ಅಂಡ್ ಸೊ ವೆಲ್, ಕಿರಣ್ ರಾಜ್ ಅವರು ಇರ್ತಾರೆ ಅಂತ ಹೇಳಿದ್ರೆ ಒಂದು ಡೈಲಾಗ್ಸ್ಗಳು ಮತ್ತೆ ಫೈಟ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಕೆಲವೊಂದು ಮೂವೀಸ್ಗಳಲ್ಲಿ ನಾವು ಆಲ್ರೆಡಿ ಟ್ರೈಲರ್ಸ್ಗಳಲ್ಲಿ ನೋಡಿದೀವಿ ಅಂಡ್ ಮೂವೀಸ್ಗಳನ್ನು ನೋಡಿದ್ದೀವಿ. ಈ ಒಂದು ಪಾತ್ರಕ್ಕೆ ಮತ್ತೆ ಈ ಒಂದು ಮೂವಿಗೋಸ್ಕರ ಪ್ರಿಪರೇಷನ್ ಎಷ್ಟು ಬೇಕಾಯ್ತು ನಿಮಗೆ? ಅಂದ್ರೆ ಈಗ ನಮ್ಮ ಡೈರೆಕ್ಟರ್ ಸರ್ ಏನಿದ್ದಾರೆ, ಅವ್ರಿಗೂ ಪರ್ಸನಲಿ ಫೈಟ್ಸ್ ಅಂಡ್ ಸಾಂಗ್ಸ್ ಅಲ್ಲಿ ಅವ್ರದ್ದು ತುಂಬಾ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಅವ್ರಿಗೆ ಫಸ್ಟ್ ಪ್ರಯಾರಿಟಿ. ಓಕೆ, ಫಸ್ಟ್ ಸಾಂಗ್ಸ್ ಮತ್ತೆ ಫೈಟ್ಸ್ ಚೆನ್ನಾಗಿರ್ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಸೊ ಈವನ್ ಸ್ಟೋರಿ ಹೇಳಬೇಕಾದ್ರೂ ಅವ್ರು ನನಗೆ ಕೊಟ್ಟಿದ್ದ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಸ್ಟೋರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅದೆಲ್ಲ ಎಕ್ಸ್ಟ್ರಾ ನಂದು ಎಫರ್ಟ್ ಬೇಕಾಗಿತ್ತು ಅದಕ್ಕೆ. ಲೈಕ್ ಹೇಗಿದೆ ಹಾಗೆ ಎದ್ದು ಬಂದಿಲ್ಲ ಆ ಥರ ಅಂತೂ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಮಾಡಬೇಕಾಗಿತ್ತು. ಆ್ಯಂಡ್ ಈವನ್ ಸಿನಿಮಾ, ಎಸ್ಪೆಷಲಿ ಇಂಡಿಯನ್ ಸಿನಿಮಾ ಅಂತ ಬಂದಾಗ ನಿಮಗೆ ಸಾಂಗ್ಸ್ ಫೈಟ್ಸ್ ಇದೆಲ್ಲ ಹೇಳ್ತಿಲ್ವಾ, ಅದೆಲ್ಲ ಚೆನ್ನಾಗಿದ್ರೆ ಅದೆಲ್ಲ ನಿಮಗೆ ಓವರ್ ಆಲ್ ಒಂದು ಸಿನಿಮಾ ಅನ್ಸೋದು. ಆ್ಯಂಡ್ ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಕಮರ್ಷಿಯಲ್ ಆಕ್ಟರ್ ಆಗಬೇಕು ಅಂತಂದ್ರೆ ಯು ಶುಡ್ ನೋ ಎವ್ರಿಥಿಂಗ್. ಈಗ ಬರೀ ನಾನು ಕಾಮಿಡಿ ಇದ್ರಲ್ಲಿ ಚೆನ್ನಾಗಿದ್ದೀನಿ ಅಥವಾ ಬರೀ ಆಕ್ಟಿಂಗಲ್ಲಿ ಚೆನ್ನಾಗಿದ್ದೀನಿ ಅಥವಾ ಇದ್ರಲ್ಲಿ ಚೆನ್ನಾಗಿದ್ದೀನಿ ಅಂತ ಆ ಥರ ನಾನು ಮಾಡ್ಕೊಳಕ್ಕಾಗಲ್ಲ. ಐ ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಸೊ ಪ್ರತಿ ಒಂದೂ ಆ್ಯಂಡ್ ಒಂದು ಅಷ್ಟು ದೊಡ್ಡ ಆಪರ್ಚುನಿಟಿ ಸಿಕ್ಕಿದಾಗ ಒಂದು ಸ್ಕ್ರೀನ್, ನೀವು ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ಬರ್ತೀರಾ ಅಂತ ಅಂದಾಗ ಆಬ್ವಿಯಸ್ಲಿ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಮಾಡಬೇಕಾಗಿತ್ತು. ಸೊ ಇಟ್ ವಾಸ್ ಅ ಕೈಂಡ್ ಆಫ್ ಪ್ರಮೋಷನ್ ನಿಮಗೆ, ಕಿರಿತೆರೆಯಿಂದ ಹಿರಿತೆರೆಗೆ. ಪ್ರಮೋಷನ್ ಅಂತ ಹೇಗೆ ಹೇಳೋದು, ಬಟ್ ಒನ್ ಮೋರ್ ಪ್ಲಾಟ್ಫಾರ್ಮ್ ಅಷ್ಟೇ. ಓಕೆ, ಸೊ ನಿಮಗೆ ಹೀರೋ ಕಿರಣ್ ರಾಜ್ ಅಂತ ಹೇಳಿ ಗೊತ್ತಾದಾಗ ಸೊ ನೀವು ಕೆಲವೊಂದು ವಿಡಿಯೋಸ್ಗಳು ಅಥವಾ ಕೆಲವೊಂದು ಆಕ್ಟಿಂಗ್ ಇದು ನೋಡಿ. ಆಕ್ಚುಲಿ ನಾನು ಬಿಕಾಸ್ ನಾವು ಸ್ಟಾರ್ಟಿಂಗ್ ಇರೋದು ಫೋಟೋ ಶೂಟ್ ಒಂದಷ್ಟು ಫೋಟೋಸ್ ಎಲ್ಲ ನೋಡಿದ್ವಿ. ಸೊ ನನಗೆ ಅದೊಂದು ಡೌಟ್ ಇತ್ತು, ಲೈಕ್ ಅಲ್ಲ ಇವರು ಕಂಪ್ಲೀಟ್ಲಿ ಲೈಕ್ ಮಾಡರ್ನೈಸ್ ಆಗಿ ಈ ತರ ಇದಾರೆ, ಲೈಕ್ ಅ ಮಾಡೆಲ್ ಹಳ್ಳಿ ಕ್ಯಾರೆಕ್ಟರ್. ಬಟ್ ಯು ಕ್ಯಾನ್ ಸಿ ಚೇಂಜಸ್ ನೋಡ್ಬೋದಲ್ಲ. ಸೊ ದ ವೇ, ನಾನು ಅದೇ ಹೇಳ್ತಿದ್ದೆ ಇವ್ರ ಬಗ್ಗೆ, ದ ವೇ ಶಿ ಗಿವ್ ಹರ್ ಕಂಪ್ಲೀಟ್ ಎಫರ್ಟ್ ಟು ಅ ಕ್ಯಾರೆಕ್ಟರ್. ಅದು ಏನೇ ಆಗಲಿ, ಹೊಸಬ್ರ ಜೊತೆ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ಜೊತೆ ಆಗಲಿ ಅಥವಾ ಏನೇ ಆಗಲಿ, ಅಪಾರ್ಟ್ ಫ್ರಮ್ ಎವ್ರಿಥಿಂಗ್ ಆ ಒಂದು ಡೆಡಿಕೇಶನ್ ಏನಿದೆ, ನನ್ ಐ ಲೈಕ್ ಇಟ್ ವೆರಿ ಮಚ್. ಥ್ಯಾಂಕ್ ಯು. ಅಂಡ್ ಸೆಟ್ ನಲ್ಲಿ ಕಿರಣ್ ರಾಜ್ ಅವರು ಯೂಸ್ ಮಾಡ್ತಾ ಇದ್ದಂತ ಒಂದು ಕಾಮನ್ ಪದ, ವರ್ಡ್ ಯಾವ್ದಾದ್ರು ಇದೆಯಾ ಬೈಯೋದಕ್ಕೆ ಅಥವಾ ಏನಾದ್ರು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಆರ್ ಇನ್ ಜನರಲ್ ಏನಾದ್ರು ಸೆಟ್ ನಲ್ಲಿ? ತುಂಬಾ ಸೈಲೆಂಟ್ ಅವರು. ಹೌದಾ? ನನ್ಗೆ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಸೀರಿಯಲ್ ಇಂದ ಬಂದಿರೋರು ತುಂಬಾ ಫೇಮ್ ಇರುತ್ತೆ, ಅವರು ನಮ್ ಸಿನಿಮಾದಾರ ಇರೋರ್ನೆಲ್ಲ ಏನಂತ ಅಯ್ಯೋ ಇವ್ರಕ್ಕಿಂತ ನಾವು ಜಾಸ್ತಿ ದುಡಿತೀವಿ ಏನಾದ್ರು ನಮ್ನ ಕಂಡಮ್ ಮಾಡ್ಬೋದು ಅಂತೆಲ್ಲ ಅನ್ಕೊಂಡೆ. ಬಟ್ ಇಲ್ಲ, ಅವ್ರು ತುಂಬಾ ಸೈಲೆಂಟ್. ಅವ್ರು ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಅವ್ರು ಒಂದು ಓಪನ್ ಶರ್ಟ್ ಸೀನಿಗೆ ಅವ್ರಿಗೆ ಆಬ್ಸ್ ಮಾಡ್ಬೇಕಿತ್ತು. ಅವ್ರು 6 ತಿಂಗಳು ಕಷ್ಟಪಟ್ಟಿದಾರಂತ ಅವರು, ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಬರೀ ಹಿಂದೆ ಕಷ್ಟಪಡೋದಲ್ಲ, ಈಗ ಸೀನ್ ಮುಂಚೆ ಸೆಟ್ಟಲ್ಲಿ ಇರುವಾಗ್ಲೂ ಅದೇ ರೀತಿ ತಿನ್ಬೇಕಲ್ಲ, ಇಲ್ಲಿ ಕೆಲ್ಸನೂ ಮಾಡಬೇಕು, ಇಷ್ಟೇ ತಿನ್ಬೇಕು, ಆಬ್ಸ್ ಮೇಂಟೈನ್ ಮಾಡಬೇಕು, ಕೆಲಸನೂ ಮಾಡಬೇಕು. ಆಮೇಲೆ ನಾವು ಶೂಟಿಂಗ್ ಮಾಡಿದ್ದು ಮೈಸೂರಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು, ಇದೇ ಮಾರ್ಚ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ದೇವಸ್ಥಾನದ್ದು ಕಲ್ಲಿಂದ ಕಟ್ಟಿರೋ ದೇವಸ್ಥಾನ, ಅದು ಕಾಲಿಟ್ರೆ ಬಿಸಿ ಹೀಟ್ ಆಗೋಗಿದೆ ಕಲ್ಗಳು. ನೀರ್ ಚುಮ್ಸಿ ನಾವು ಅಲ್ಲಿ ನಿಂತ್ಕೊಂಡು ಕಾಲಲ್ಲಿ ಒಟ್ನಲ್ಲಿ ಬೊಬ್ಬೆ ಬಂದಿಲ್ಲ, ಆ ರೇಂಜಿಗೆ ಬಿಸಿಲಿತ್ತು. ಅಂದ್ರೆ ಓಡಬೇಕು ಅಂದ್ರೆ ನಾವು ವಾಪಸ್ ಎಲ್ಲಾರು ಮ್ಯಾಟ್ ಹಾಕಿರ್ತಾರೆ, ಅದ್ರ ಮೇಲೆ ನೀರ್ ಚುಮ್ಸಿರ್ತಾರೆ, ಅಲ್ಲೋಗಿ ನಾವು ನಿಂತ್ಕೋತೀವಿ. ಆ ತರ ಅಷ್ಟು ಕಷ್ಟದಲ್ಲೂ ಅವರು ವರ್ಕೌಟ್ ಮಾಡಿ ಕ್ಯಾರವನ್ ಅಲ್ಲೂ ಅವರು ಎಕ್ಸರ್ಸೈಸ್ ಮಾಡಿ, ಅದು ಒಂದೊಂದು ಪ್ಯಾಕ್ ಒಂದೊಂದು ಮಂತ್ ತಗೊಂಡಿದೆ ಆಕ್ಚುಲಿ ಬರ್ಬೇಕು ಅಂದ್ರೆ. ಇಟ್ ಇಸ್ ವೆರಿ ಅಂದ್ರೆ ಡಯಟ್ ಮಾಡ್ಕೊಂಡು ಶೂಟಿಂಗ್ ಸೆಟ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಫೈಟ್ ಮಾಡೋದು ತುಂಬಾ ಕಷ್ಟ. ಅದು ಕ್ರೌಡ್ ಅಂತೂ ತುಂಬೋಗಿರೋದು. ಆಗ ಕನ್ನಡತಿ ಬೇರೆ ಪೀಕ್ ಟೈಮ್ ಅಲ್ಲಿ ಇದ್ದಿದ್ದು, ಲೈಕ್ ಚೆನ್ನಾಗಿ ತುಂಬಿರೋರು ಯಾವಾಗ್ಲೂ ಅಲ್ಲಿ. ಸರ್ ಸೆಲ್ಫಿ ಸರ್ ಸೀರಿಯಲ್ ನೋಡ್ತೀನಿ ಸರ್, ಬಿಗ್ ಫ್ಯಾನ್ ಸರ್. ಚಾಮರಾಜನಗರ ಶೂಟ್ ಮಾಡ್ತಿದ್ವಿ. ಸೊ ಮೈಸೂರಿಂದ ಜನ ಲೈಕ್ ಗೊತ್ತಾಗಿ ಇಲ್ಲಿ ಶೂಟಿಂಗ್ ನಡೀತಿದೆ ಅಂತ. ಸೊ ಅದೊಂದು ಜೊತೆಗೆ ಈ ಬಿಸಿಲು ಜೊತೆ ಪಾಪ ನನ್ಗೆ ಅನ್ಸೋದು ಅಂದ್ರೆ ನಾವೇನೋ ಇದೀವಿ, ಓಕೆ ನೀವು ಎಲ್ಲ ಯಾಕಿದ್ದೀರಾ, ಎಲ್ಲೇ ಹೋಗಿ ಸೆಟ್ ಹಾಕಿದ್ರು ಕ್ಯಾರವನ್ ಎಲ್ಲಿರುತ್ತೋ ಸುತ್ತ ಜನ ಇರ್ತಿದ್ರು.
ಓಕೆ, ಸೊ ಇವಾಗ ಒಂದು ಕ್ವಿಕ್ ಆಗಿ ಆಟ ಆಡು ಅಂತ ಹೇಳಿ ಒಂದು ಸ್ವಲ್ಪ ಗೇಮ್ ಆಡೋಣ. ಸೊ ಹೀರೋಯಿನ್ ಇಬ್ರು ನಮ್ಮ ಜೊತೆಗೆ ಇರೋದ್ರಿಂದ ಹೀರೋಯಿನ್ನ ಇಂಪ್ರೆಸ್ ಮಾಡೋದಕ್ಕೆ ಹೀರೋ ಒಂದು 4 ಪಿಕಪ್ ಲೈನ್ಗಳನ್ನ ಹೊಡಿಬೇಕಾಗುತ್ತೆ. ಅದು ಸೆಟ್ ಅಲ್ಲಿ ಬಟ್ ಇಲ್ಲಿ ಸೈಲೆಂಟ್ ಇಲ್ಲ, ತುಂಬಾ ಜೋರಿದ್ದಾರೆ. ಅದು ಹೆಸರಲ್ಲೇ ಇದೆಲ್ಲ ಭರ್ಜರಿ ಗಂಡು ಅವರು. ಭರ್ಜರಿ ಆಗಿದ್ದಾರೆ. ಪಿಕಪ್ ಲೈನ್, ನಾನು ನಿಜ ಹೇಳ, ಪಿಕಪ್ ಲೈನ್ಗಿಂತ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ದಿರೋದೇ ಇಂಪ್ರೆಸ್ ಮಾಡೋದು. ಎಕ್ಸಾಕ್ಟ್ಲಿ, ಸೀರಿಯಸ್ಲಿ ನಾನು ಹೇಳ, ಇವತ್ತಿನ ಗೇಮ್ ಬಿಟ್ಬಿಡೋಣ, ಇವತ್ತಿನ ಜನರೇಷನ್ ಬರೋಣ. ಜನಗಳಿಗೆ ಆಕ್ಚುಲ್ ವಿಷಯ ಅರ್ಥ ಆಗ್ಬೇಕು. ನಾವು ಅವ್ರಿಗೆ ಪಿಕಪ್ ಲೈನ್ ಹೇಳಿ ಅವ್ನು ಯಾವ್ದೋ ಹುಡುಗಿಗೆ ಹೋಗಿ ಯಾಕಮ್ಮ ಅಂತ ಹಿಂಗೇನಾರ ಹೇಳಿ ಹೊಡೆಸ್ಕೊಂಡು ಆಕ್ಚುಲಿ ಬಿ ಯೋರ್ ಸೆಲ್ಫ್, ಬಿ ರಿಯಲ್, ಬಿ ಒರಿಜಿನಲ್. ಅಂಡ್ ಹುಡುಗಿರಿಗೆ ಸೆನ್ಸ್ ಆಗುತ್ತೆ. ಬಿ ಜೆನ್ವೆನ್, ದೇ ಕ್ಯಾನ್ ಸೆನ್ಸ್ ಇಟ್. ಬಿ ಅ ಜೆಂಟಲ್ಮೆನ್, ಫಸ್ಟ್ ಆಫ್ ಆಲ್ ಬಿ ಅ ಜೆಂಟಲ್ಮೆನ್. ನೀವು ಯಾರಾದ್ರೂ ಇಂಪ್ರೆಸ್ ಮಾಡಬೇಕು ಅಂತ ಇದ್ರೆ ಬಿ ವೆರಿ ಜೆಂಟಲ್ ಟು ದೆಮ್ ಅಂಡ್ ಬಿ ಅ ಮ್ಯಾನ್. ನಮ್ಗೆ ಇಷ್ಟಾರೆ ನಾವು ಒಂದು ಸ್ಮೈಲ್ ಕೊಡ್ತೀವಿ ಅಷ್ಟೇ, ಅದೇ ಸಿಗ್ನಲ್ ಅಷ್ಟೇ. ಸಿಗ್ನಲ್ ಬಂತ ಆಮೇಲೆ ಏನ್ ಬೇಕಾದ್ರೂ ಮಾಡಿ, ಬಟ್ ಬಿ ನೈಸ್ ಟು ಎವ್ರಿವನ್. ಓಕೆ, ಸೊ ಇವಾಗ ಐ ಹ್ಯಾವ್ ಸೆಟ್ ಆಫ್ ಫೋಟೋಸ್. ಸೊ ಅದರಲ್ಲಿ ಬರೀ ಹೀರೋಯಿನ್ಗಳ ಕಣ್ಣು ಮಾತ್ರ ಇದೆ. ಸೊ ಕಣ್ಣು ನೋಡಿ ಕಂಡಿಡಿರಿ ಅಂತ ಹೇಳಿ. ಓಕೆ, ಕಣ್ಣ ಹಸಲಿ ಇಲ್ಲ, ಅವ್ರು ಇಂಪ್ರೆಸ್ ಮಾಡೋದೇ ಇಲ್ಲ ಬಿಡಿ, ಕೇಳೋದೇ ಬೇಡ ಅದು. ಓಕೆ, ಸೊ ಫಸ್ಟ್ ರಾಂಗ್ ಆನ್ಸರ್. ಫಸ್ಟ್ ಕರೆಕ್ಟ್. ಹೌದು, ನೀವು ಕರೆಕ್ಟ್. ಓಕೆ, ಸೊ ಇವಾಗ ನಾನು ನೀವು ಗೇಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆನ್ಸರ್ ಗೊತ್ತಿದ್ರೆ ನೀವು ಭರ್ಜರಿ ಅಂತ ಹೇಳ್ಬೇಕು, ಅವ್ರು ಗಂಡು ಅಂತ ಹೇಳ್ಬೇಕು. ಸೊ ಇಟ್ ಇಸ್ ಲೈಕ್ ಯುವರ್ ಟರ್ನ್ ಅಂತ ಹೇಳಿ. ಓಕೆ, ಯಾರು ಫಸ್ಟ್ ಹೇಳ್ತಾರೆ? ಬಜರ್ ಗಂಡು. ನಮಗೆ ಬಜರ್ ತರ್ಸಕ್ ಆಗಲ್ಲ, ಅದಕ್ಕೆ ಭರ್ಜರಿ ಗಂಡು. ಓಕೆ ಓಕೆ, ನೆಕ್ಸ್ಟ್ ಗಂಡು ಸುದೀಪ್ ಸರ್. ಓಕೆ, ಅಲ್ಲ ಅವ್ರು ಅಷ್ಟು ನಿಮಗೆ ಇಲ್ಲ ಇಲ್ಲ ಕೊಡಲ್ಲ, ಗೊತ್ತಾಗ್ಬಿಡುತ್ತೆ. ನೀವು ಹತ್ರ ಇದ್ದೀರಾ ನೋಡಿ, ಇವ್ರು ಹತ್ರ ಇದ್ದಾರೆ ನಿಮಗೆ. ಇಷ್ಟಿದೆ ಅದು. ಓಕೆ, ಸ್ವಲ್ಪ ಜೂಮ್ ಮಾರ್ಕ್ಸ್ ಹೇಳ್ತಾರೆ. ಮಾರ್ಕ್ಸ್ ನಾನೇ ಹೇಳ್ತೀನಿ. 2 and 0. ಹಾರಿಜಾಂಟಲ್ ಹಾಕೊಂತೀವಿ. ಓಕೆ, ರೆಡಿನಾ? ನಾನು ಹೇಳೋದು ಕರೆಕ್ಟ್ ಆಗಿ ಹೇಳಿದ್ದೀನಿ. ಗಂಡು ಗಂಡು ನೋಡಿ. ಎಸ್, ಎಕ್ಸಾಕ್ಟ್ಲಿ. ಇದು ಲೆಟ್ಸ್ ಸಿ 3 and 0 ಮ್ಯಾಮ್. ಇನ್ನು ಅವ್ರ ಲೀಡಲ್ಲಿ ಇದ್ದಾರೆ. ಗಂಡು. ಎಸ್ ಸರ್. ಯಶ್ ಅವರು. ನೀವು ಐಬ್ರೋ ಈ ಕಡೆ ಎಲ್ಲ ಟ್ರಿಮ್ ಮಾಡಿದ್ದೀರಾ? ಅಲ್ಲ, ಅವ್ರಿಗೂ ಐಬ್ರೋ ಟ್ರಿಮ್ ಮಾಡಿ ಕೊಟ್ಟಿರೋದು. ಓಕೆ, ಇದು ಲೆಟ್ಸ್ ಸಿ. ಯು ಹ್ಯಾವ್ ಟು ಬಿ ಕ್ವಿಕ್ ಮ್ಯಾಮ್ ಪ್ಲೀಸ್. ಅವ್ರ ಲೀಡಿಂಗ್ ಅಲ್ಲಿ ಇದ್ದಾರೆ. 4 and 0. ಇದೆ, ಇನ್ನು 4-5 ಇದೆ. ಭರ್ಜರಿ ಆಗಿದೆ. ದರ್ಶನ್ ಸರ್. ಅಯ್ಯೋ, ಬಜರ್ ಹೊಡ್ಬೇಕಿದೆ. ಗಂಡು. ದರ್ಶನ್ ಸರ್. ಲೇಟ್ ಅಲ್ವಾ? ಬಜರ್ ಯಾರು ಹೊಡಿತಾರೆ? ನಿಮ್ ಬಜರ್ ಬೇರೆ ಕೊಟ್ಟಿಲ್ಲ, ಹೆಂಗ್ ಗೊತ್ತಾ? ದರ್ಶನ್ ಸರ್. ಆದ್ರೆ ಯಾರು ಪಾಯಿಂಟ್ ಅದನ್ನ ಮಾಡಿ. ಇದು ಇನ್ನೊಂದಿದೆ. ಯಾರು ಪಾಯಿಂಟ್ ನಿಮಗೆ. ಗೇಮ್ ರೂಲ್ ಇಸ್ ಅ ರೂಲ್. ಓಕೆ, ಸೊ ಇವಾಗ ಲೆಟ್ಸ್ ಸಿ ಹೂ ವಿಲ್ ಗೆಸ್ ದಿಸ್. ಗಂಡು ನಂದೆ. 6 out of 6 and ನೀವು ಇನ್ನೂ 0 ಅಲ್ಲಿ ಇದ್ದೀರಾ ಇವಾಗ. ಸೊ ಇವಾಗ ವಿಲ್ ಕಮ್ ಟು one more segment which is for girls. I mean ಸ್ಪೆಷಲ್ ಆಗಿ ಹೀರೋಯಿನ್ಸ್. ಎಲ್ಲ ಹೀರೋಯಿನ್ಗಳು. ಓಕೆ, ಅಲ್ಲ ಭರ್ಜರಿ ಅನ್ನೋದು ಬಜರೇ ಬಿಟ್ಬಿಟ್ಟಿದ್ದೀರಾ ನೀವು. ಓಕೆ, 7 ಅಲ್ಲಿ ಇದ್ದಾರೆ, 0 ಅಲ್ಲಿ ಇದ್ದಾರೆ, ತುಂಬಾ ಲೀಡ್ ಅಲ್ಲಿ ಇದ್ದಾರೆ. ವಾವ್, ಸೂಪರ್. ಜೊತೆಲಿ ಕೆಲಸ ಮಾಡಿದ್ದಾರೆ, ಅದಕ್ಕೆ ಹೇಳಿಲ್ಲ ಅಂದ್ರೆ ಪಕ್ಕ ಕಾಲ್ ಬರ್ತಾ ಇತ್ತು. ಓಕೆ, ಫಸ್ಟ್ ಅವರು. ಓಕೆ, 2 and 7. ಅವ್ರ ಕಣ್ಕೊಂಡ್ರು. ಎಕ್ಸಾಕ್ಟ್ಲಿ. ಅಲ್ಲ, ಇಲ್ಲ ಕೊಡ್ತೀನಿ. ಇನ್ನ ಕ್ವಶನ್ಸ್ ಇದೆ. ನಮ್ಮ ಕನ್ನಡದವರೇನೆ. ಅಯ್ಯಯ್ಯೋ, ಅಲ್ಲೂ ಇಂಪ್ರೆಸ್ ಮಾಡೋದಕ್ಕೆ ಹೋಗಲ್ಲ ಅವರು ನೋಡಿ. ಓಕೆ, ಕ್ಲೂ ಕೊಡ್ತೀನಿ. ಪಟಾಕಿ ಪೋರಿ. ಎಕ್ಸಾಕ್ಟ್ಲಿ, ಗಾಟ್ ಇಟ್ ರೈಟ್. ಓಕೆ, 4 and 7 ಅಲ್ವಾ? ಇನ್ನೊಂದು ಲಾಸ್ಟ್ ಇದೆ.
ಓಕೆ ಸೊ ವೆಲ್ ಸೊ ಎಲ್ಲ ಆ್ಯಕ್ಟರ್ಸ್ಗಳನ್ನ ಒಂದು ಸ್ವಲ್ಪ ಕಂಡುಹಿಡಿಯೋದ್ರಲ್ಲಿ ಐ ಥಿಂಕ್ ಕಿರಣ್ ರಾಜ್ ಅವರು 1 ಪಾಯಿಂಟ್. ಹಾಂ 5 and 7. ಸೊ 6, ಅಫಿಷಿಯಲಿ 7 ಇಲ್ಲ 5 and 7 ಅಫಿಷಿಯಲಿ ಒಂದು ಅಖಾಡದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಇಟ್ ಇಸ್ ನನ್ ಅದರ್ ದ್ಯಾನ್ ದ ಬ್ರ್ಯಾಂಡ್ ಹಿಮ್ಸೆಲ್ಫ್ ಕಿರಣ್ ರಾಜ್ ಅವರು. ಚಪ್ಪಾಳೆ ನಮ್ಮ ಕಡೆಯಿಂದ, ಲಾಟ್ಸ್ ಆಫ್ ಚಪ್ಪಾಳೆ ಅಂತ ರೀತಿ. ಓಕೆ, ಸೊ ಕಿರಣ್ ರಾಜ್ ಅವರು ಇದ್ದಾರೆ ಆ್ಯಂಡ್ ಮೂವಿನಲ್ಲಿ ಡೈಲಾಗ್ಸ್ಗಳಿರುತ್ತೆ ಆ್ಯಂಡ್ ಇಂಟರ್ವ್ಯೂನಲ್ಲಿ ಕಿರಣ್ ರಾಜ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಡೈಲಾಗ್ಸ್ಗಳನ್ನ ಹೊಡಿಲಿಲ್ಲ ಅಂತ ಹೇಳಿದ್ರೆ ಅದೊಂದು ಇನ್ಕಂಪ್ಲೀಟ್ ಆಗುತ್ತೆ ಆ ಒಂದು ಶೋ ಅಥವಾ ಒಂದು ಮೂವಿ ಅಥವಾ ವಾಟ್ ಎವರ್ ಇಟ್ ಈಸ್. ಓಕೆ, ಸೊ ಇವಾಗ ನಾನು ಸಿಚುವೇಶನ್ನ ಕೊಡ್ತೀನಿ ಸರ್. ಆ ಸಿಚುವೇಶನಿಗೆ ತಕ್ಕನಾಗಿ ಡೈಲಾಗ್ಸ್ ಬರಬೇಕಾಗತ್ತೆ. ಓಕೆ, ಜೊತೆಲೇ ಇದ್ದು ಏಳಿಗೆನ ಸಹಿಸದೆ ಬೆಳವಣಿಗೆನ ಸಹಿಸದೇನೆ ಹುರ್ಕೊಳ್ಳೋ ಅಂಥವ್ರಿಗೆ ಯಾವುದಾದ್ರೂ ಒಂದು ಡೈಲಾಗ್ನ ಡೆಡಿಕೇಟ್ ಮಾಡ್ತೀರಾ ಅಂದರೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡೋಣ, ಪಕ್ಕಕ್ಕೂ ನಿಲ್ಸಲ್ಲ ಅಂದ್ರೆ ನೆಕ್ಕಕ್ಕೂ ರೆಡಿ ಆಗಬೇಕು, ಆ ರೇಂಜಿಗೆ ಬೆಳೆಯೋಣ. ಹಾ, ತೆಗೆದುಬಿಟ್ಟು ಕ್ಲೀನಾಗಿ ಶಾಲ್ ಸುತ್ತಬಿಟ್ಟು ಒರೆಸಿ ಟಾಪ್ ಅಂತ ಹೊಡೆದಂಗಿತ್ತು. ಅಲ್ಟಿಮೇಟ್ ವಿಸಲ್ ಹೊಡಿಬೋದು ಆ್ಯಕ್ಚುಲಿ. ಹಾಂ ಖಂಡಿತ. ಓಕೆ, ಸೊ ವೆಲ್ ಈ ಒಂದು ಮೂವಿನ ಕನ್ನಡಿಗರು ಯಾವೊಂದು ಕಾರಣಕ್ಕೋಸ್ಕರ ನೋಡ್ಬೇಕಾಗುತ್ತೆ ಮ್ಯಾಮ್? ನಿಮ್ಮ ಕನ್ನಡದ ಕ್ರಶ್ ಕಿರಣ್ ರಾಜ್ ಇದ್ದಾರೆ, ಅವ್ರಿಗೋಸ್ಕರ ನೋಡಿ. ಅಲ್ಲ, ನಿಮ್ಗೋಸ್ಕರನು, ಬಿಕಾಸ್ ಇಬ್ರು ಮಾತಾಡ್ಕೊಂಡು ಟ್ವಿನ್ನಿಂಗ್ ಆಗಿ ಬಂದಿದ್ದೀರಾ, ಗ್ರೀನ್ ಅಂಡ್ ಗ್ರೀನ್ ಹಾಕೊಂಡು. ಸೇರಿಲ್ಲ ಆಕ್ಚುಲಿ ಬಂದಾಗ ನಾನು ಸೇಮ್ ಅಂತ ನಾವು ಅನ್ಕೊಂಡಿದ್ದು. ಆ ವೈಬ್ ಮ್ಯಾಚ್ ಆಗ್ತಾ ಇದೆ, ಅದ್ರ ಜೊತೆಗೆ ಡ್ರೆಸ್ ಕೂಡ ಮ್ಯಾಚ್ ಆಗಿದೆ. ಅಂಡ್ ಭರ್ಜರಿ ಗಂಡನ್ನ ಏಪ್ರಿಲ್ 5ನೇ ತಾರೀಕು ಕನ್ನಡಿಗರು ಸಿನಿಮಾಗೆ ಸಿಂಬಾಲಿಕ್ ಆಗಿ ಇದನ್ನ ಹಾಕೋ ಬಂದಿದೀವಿ. ಈಗ ನಮ್ಮ ಸಿನಿಮಾದಲ್ಲಿ ನಾವು ಮಳೆ ಬಗ್ಗೆ ಹೇಳಿದ್ವಿ, ಮಳೆ ತುಂಬಾ ಬಂದ್ರೆ ಏನ್ ಜಾಸ್ತಿ ಆಗುತ್ತೆ? ಹಸಿರು ಜಾಸ್ತಿ ಆಗುತ್ತೆ. ಸೊ ಹಾಗೆ ನಮಗ್ ಮಳೆ ಸಿಕ್ಕಿದೆ, ಹಸಿರು ಜಾಸ್ತಿ ಆಗಿದೆ. ನಿಮ್ ಜೀವನದಲ್ಲಿ ಹಸಿರು ಬೇಕು ಅಂತಂದ್ರೆ ದಯವಿಟ್ಟು ಸಿನಿಮಾ ನೋಡಿ. ಅಂಡ್ ಮೇಜರ್ಲಿ ಹೇಳ್ಬೇಕು ಅಂತಂದ್ರೆ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ಲೈಕ್ ಈಗ ನೀವು ಎಲ್ಲರ ಹತ್ರನೂ ಕೇಳ್ತೀರಾ, ತುಂಬಾ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ, ಎಲ್ಲ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇದರಿಂದ ತುಂಬಾ ಜನಕ್ಕೆ, ಹೊಸಬ್ರಿಗೆ ತುಂಬಾ ಇದರಿಂದ ಏನಂತಾರೆ ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ಒಂದು ಸಿನಿಮಾ ಮಾಡಬೇಕು ಅಂಡ್ ನಾವು ಎಲ್ಲ ಆಗ್ಲಿಂದ ಇದರದ್ದು ಟೆಕ್ನಿಕ್ಯಾಲಿಟಿ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ನಮಗೆ ರೀಚ್ ನೆಸೆಸಿಟಿ ತುಂಬಾ ಇದೆ ಅಂಡ್ ಒಂದು ಪ್ಲಾಟ್ಫಾರ್ಮ್ ರೆಕಗ್ನಿಷನ್ ನೆಸೆಸಿಟಿ ತುಂಬಾ ಇದೆ. ಅಂಡ್ ಅದಕ್ಕೋಸ್ಕರ ಅಂಡ್ ಸಬ್ಜೆಕ್ಟ್ ಇವತ್ತಿನ ಟೈಮ್ಗೆ ಏನ್ ಸಮಸ್ಯೆ ನಡೀತಿದೆ, ಈಗ ಜನ ಯೂಶಲಿ ಹೇಳ್ತಿರ್ತಾರಲ್ಲ ಇರೋ ಸಮಸ್ಯೆ ಅಥವಾ ಸೋಷಿಯಲ್ ಕಾಸ್ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ, ಅದ್ರ ಬಗ್ಗೆ ಸಿನಿಮಾದಲ್ಲಿ ಇದೆ. ಅಂಡ್ ನಮ್ ಕಲ್ಚರ್ ಬಗ್ಗೆ ಸುಮಾರು ಕಡೆ ಹಳ್ಳಿಲಿ ಈ ಕಲ್ಚರ್ ತುಂಬಾ ಟೈಮಿಂದ ನಡ್ಕೊಂಡು ಬರ್ತಿತ್ತು, ಅದ್ರ ಬಗ್ಗೆ ನಾನು ಹೇಳಕ್ಕಾಗಲ್ಲ ಬಿಕಾಸ್ ಅದೇ ಸಿನಿಮಾದ ಮೇನ್ ಸೆಂಟರ್ ಇದೆ. ಬಟ್ ಇವತ್ತೆಲ್ಲೋ ಆ ಕಲ್ಚರ್ನ ಫಾಲೋ ಮಾಡ್ತಾ ಇಲ್ಲ ಅಥವಾ ಕಲ್ಚರ್ ಇರೇಸ್ ಆಗ್ತಿದೆ ಅಂತ ನಮ್ಗೆ ಅನಿಸುತ್ತೆ. ಅದನ್ನ ನಾವು ತುಂಬಾ ಹೈಲೈಟ್ ಮಾಡಿದ್ದೀವಿ. ಅಂಡ್ ಹೇಳ್ದ ಹಾಗೆ ಸೀನಿಯರ್ ಆಕ್ಟರ್ಸ್ ಎಲ್ಲರದು ಪರ್ಫಾರ್ಮೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಮೇನ್ಲಿ ಆಕ್ಷನ್ಸ್ ತುಂಬಾ ಟಾಪ್ ನಾಚ್ ಅಲ್ಲಿ ಇದೆ. ಅಂಡ್ ಸಾಂಗ್ಸ್ ಆಗ್ಲಿ, ಇವ್ರ ಪರ್ಫಾರ್ಮೆನ್ಸ್ ಆಗಲಿ, ಪ್ರತಿಯೊಂದು ನಿಮಗೆ ಕಂಪ್ಲೀಟ್ ಆಗಿ ಎಂಟರ್ಟೈನ್ ಮಾಡುತ್ತೆ ಅಂಡ್ ಯು ವಿಲ್ ಹ್ಯಾವ್ ಅ ಗುಡ್ ಟೈಮ್ ವಾಚಿಂಗ್ ಇಟ್. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಮಳೆ ಬರುತ್ತೆ, ಅದು ಇನ್ನೂ ಎಂಜಾಯ್ ಮಾಡ್ತೀರಾ. ಯಾಕೆ ಹೇಳಿದ್ದು? ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ. ಸಾರಿ, ಕ್ಲೈಮ್ಯಾಕ್ಸ್ ಅಂತೀನಿ, ಇಂಟರ್ವ್ಯೂ ಮಳೆ ಬರುತ್ತೆ. ಓಕೆ, ಬಟ್ ಎನಿವೇಸ್ ಏಪ್ರಿಲ್ 5ನೇ ತಾರೀಕು ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಹರಸಿ ಹಾರೈಸಿ ನಮ್ಮ ಕನ್ನಡದ ನೆಲದ ಒಂದು ಕತೆ ಆ್ಯಂಡ್ ಎಲ್ಲ ಅಪ್ಪಟ ಕನ್ನಡದ ಅಭಿಮಾನಿಗಳು ನೀವೆಲ್ಲರೂ ಕೂಡ ಈ ಒಂದು ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ತಾ ಇದೀವಿ. ಬಿಕಾಸ್ ಎಲ್ಲ ನಮ್ಮ ಕನ್ನಡದ ಕಲಾವಿದರು ಸೇರಿಕೊಂಡು ಒಂದು ಒಳ್ಳೆ ಕನ್ನಡದ ಸಿನಿಮಾನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಸಿನಿಮಾಗೆ ಬಂದು ಮೂವಿನ ನೋಡಿ ಹರಸಿ ಹಾರೈಸಿ ಸ್ಟಾಪ್ ಪೈರಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ವೆಲ್, ನಮ್ಮ ಜೊತೆ ಇದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಒಂದು ಮಾತುಗಳನ್ನು ಮತ್ತು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ನ ಮುಖಾಂತರ ನಮ್ಮನ್ನು ರಂಜಿಸೋದಕ್ಕೆ ಬಹಳ ಖುಷಿ ಆಯಿತು. ಏಪ್ರಿಲ್ 5ನೇ ತಾರೀಕು ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಕಾರ್ನರ್ ಸೀಟ್ಸು, ಸೆಂಟರ್ ಸೀಟ್ಸು ಎಲ್ಲದನ್ನು ಕೂಡ ಫಿಲ್ ಆಗಲಿ ಅಂತ ಕೇಳ್ಕೊತೀವಿ. ಹೌಸ್ಫುಲ್ ಬೋರ್ಡ್ನ ಕೂಡ ಕಾಣಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ. ಆ್ಯಂಡ್ ಕಿರಣ್ ರಾಜ್ ಅವರ ಸ್ಟೈಲಲ್ಲಿ ನಮ್ಮ KFIನ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು ಅಂದರೆ ಸರ್ ನಿಮ್ಮ ಕಡೆಯಿಂದ ನಮ್ಮ KFI ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ನೋಡಿ. ಹಾರ್ಟ್ ಹತ್ರ ಇದೆ, ಹಿಂಗೆ ಎಲ್ಲರಿಗೂ ಹತ್ರ ಆಗಲಿ. ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನಷ್ಟು ಇವ್ರು ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ರೀಚ್ ಆಗೋದಕ್ಕೆ. ಸೊ ನಿಮಗೆ ಹೊಸ ಅಪ್ಡೇಟ್ಸ್ ಏನೇ ಬೇಕು ಅಂದರೆ ಲೈಕ್, ಫಾಲೋ ಆ್ಯಂಡ್ ಶೇರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಧನ್ಯವಾದಗಳು. ನಮಸ್ಕಾರ.